ಸೊ ನಿಮ್ಮ ಮನೆ ಅಂಗಳದಲ್ಲೇ ಒಂದು ಸೂಪರ್ ಫುಡ್ನ ಬೆಳಿಬೋದು. ಅದನ್ನು ನೀವು ಒಂದು ಉದ್ಯಮವಾಗಿ ನೀವು ಸ್ಟಾರ್ಟ್ ಮಾಡ್ಬೋದು. ಒಂದು 10 ಕ್ಯಾರೆಟ್ ತಿಂದರೆ ನಿಮಗೆ ಏನು ವಿಟಮಿನ್ ಎ ಸಿಗುತ್ತೆ ಅದು ನುಗ್ಗೆ ಸೊಪ್ಪಿನ ಪುಡಿನಲ್ಲಿ ಸಿಗುತ್ತೆ. ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ನೀವು ಮಾಡ್ಬೋದು. ಇವತ್ತಿನ ದಿನ ತುಂಬ ಬೇಡಿಕೆಯಲ್ಲಿದೆ. ನುಗ್ಗೆ ಸೊಪ್ಪು ಪೌಡರ್ನ ಇವತ್ತು ಗ್ರೀನ್ ಟೀ ಹಾಕಿ ಕುಡಿದ್ರೆ ನಾಳೆ ಬೆಳಗ್ಗೆನೇ ಅವ್ರಿಗೆ ಎನರ್ಜಿ ಜಾಸ್ತಿ ಇರುತ್ತೆ ನೆನ್ನೆ ಕಂಪೇರ್ ಮಾಡಿದ್ರೆ. ನುಗ್ಗೆ ಸೊಪ್ಪನ್ನ ಬೆಳಿತೀನಿ ಅಂತ ಅಂದರೆ ನಿಮಗೆ ಅದನ್ನು ಮಾರ್ಕೆಟಲ್ಲಿ ಅಷ್ಟು ಬೆಲೆ ಇಲ್ಲ. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ರಂಜಿತ್. ನನ್ನ ಸಂಸ್ಥೆ ಹೆಸರು ದಿ ಮಸಾಲ ಅಂತ. ಇವತ್ತಿನ ದಿನ ಹೊಸ ಬಿಸ್ನೆಸ್ ಐಡಿಯಾನ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಬಂದಿದ್ದೇನೆ. ಇದೊಂದು ಹಳೆ ಬಿಸ್ನೆಸ್ಸೇ, ಬಟ್ ಇದನ್ನು ಸಾಮಾನ್ಯದವರು ಕೂಡ ಇದನ್ನು ಸ್ಟಾರ್ಟ್ ಮಾಡ್ಬೋದು ಅನ್ನೋ ಒಂದು ಇಂಟೆನ್ಷನಲ್ಲಿ ಇದನ್ನು ಹೇಳ್ತಿದ್ದೀನಿ. ನಿಮ್ಮ ಮನೆಯ ಅಂಗಳದಲ್ಲಿ ಒಂದು ಸ್ವಲ್ಪ ಜಾಗ ಇದೆ ಅಂತ ಆದರೆ ನೀವು ಈ ಒಂದು ಬಿಸ್ನೆಸ್ನ ಶುರು ಮಾಡ್ಬೋದು. ಇದಕ್ಕೆ ನಿಮ್ಮ ಒಂದು ಬಂಡವಾಳ ಒಂದು ಅಂಗಳದ ಜಾಗ. ಏನು ಈ ಬಿಸ್ನೆಸ್ ಅಂದರೆ ನುಗ್ಗೆ ಸೊಪ್ಪು. ನೀವು ಬರೀ ನುಗ್ಗೆ ಸೊಪ್ಪನ್ನ ಬೆಳಿತೀನಿ ಅಂತ ಅಂದರೆ ನಿಮಗೆ ಅದನ್ನು ಮಾರ್ಕೆಟಲ್ಲಿ ಅಷ್ಟು ಬೆಲೆ ಇಲ್ಲ. ಆದರೆ ಆ ನುಗ್ಗೆ ಸೊಪ್ಪಿನಿಂದ ಮಾಡ್ತಕ್ಕಂತಹ ಪ್ರಾಡಕ್ಟ್ಸು ಮತ್ತು ಅದರದ್ದು ಬೆನಿಫಿಟ್ಸ್ ಇಟ್ಕೊಂಡ್ರೆ ನೀವು ಒಂದು ಒಳ್ಳೆ ಪ್ರಾಡಕ್ಟ್ನ ಮಾಡ್ಬೋದು. ಸೊ ನಿಮ್ಮ ಒಂದು ಮನೆ ಅಂಗಳದಲ್ಲಿ ಒಂದಷ್ಟು ಜಾಗ ಇದೆ ಅಂತ ಅಂದರೆ ನೀವು ನುಗ್ಗೆ ಸೊಪ್ಪನ್ನು ಬೆಳೆಸಿ. ಆ ಒಂದು ಒಳ್ಳೆಯ ನುಗ್ಗೆ ಸೊಪ್ಪನ್ನ ನೀವು ಬೆಳೆಸಿದ್ರೆ ಅದರಲ್ಲಿ ನಾವು ಬೇರೆ ಬೇರೆ ಪದಾರ್ಥಗಳನ್ನ ಮಾಡ್ಬೋದು. ಅದರದ್ದು ಹೆಲ್ತ್ ಬೆನಿಫಿಟ್ಸ್ ತುಂಬ ಜಾಸ್ತಿ ಇದೆ. ಪ್ರಪಂಚದಲ್ಲಿ ಇದೊಂದನ್ನು ಸೂಪರ್ ಫುಡ್ ಅಂತ ಕರೀತಾರೆ. ಸೊ ನಿಮ್ಮ ಮನೆ ಅಂಗಳದಲ್ಲೇ ಒಂದು ಸೂಪರ್ ಫುಡ್ನ ಬೆಳಿಬೋದು. ಅದನ್ನು ನೀವು ಒಂದು ಉದ್ಯಮವಾಗಿ ನೀವು ಸ್ಟಾರ್ಟ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಅಂಗಳ ಇಲ್ಲ ಅಂತ ಅಂದರೆ ಖಂಡಿತ ನೀವು ಮಾರ್ಕೆಟಲ್ಲಿ ಹೋಗಿ ಒಂದು ನುಗ್ಗೆ ಸೊಪ್ಪನ್ನು ತೊಗೊಂಬಂದು ನೀವು ಇದನ್ನು ಶುರು ಮಾಡ್ಬೋದು. ಮೊದಲನೇದಾಗಿ ನಿಮಗೆ ನಾನು ಈ ಒಂದು ನುಗ್ಗೆ ಸೊಪ್ಪಿನ ಬೆನಿಫಿಟ್ಸ್ ಏನು ಅನ್ನೋದನ್ನು ನಾನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀವಿ. ಈ ನುಗ್ಗೆ ಸೊಪ್ಪು ಬೆನಿಫಿಟ್ಸ್ ಏನು ಅಂತ ಅಂದರೆ ಈ ಒಂದು 100 ಗ್ರಾಮ್ ನುಗ್ಗೆ ಸೊಪ್ಪು ಪುಡಿನಲ್ಲಿ ನಿಮಗೆ ಒಂದು 10 ಕ್ಯಾರೆಟ್ ತಿಂದರೆ ನಿಮಗೆ ಏನು ವಿಟಮಿನ್ ಎ ಸಿಗುತ್ತೆ ಅದು ನಿಮಗೆ ಮೊರಿಂಗಾ ಪೌಡರ್ ನುಗ್ಗೆ ಸೊಪ್ಪಿನ ಪುಡಿನಲ್ಲಿ ಸಿಗುತ್ತೆ. ಅದಷ್ಟೇ ಅಲ್ಲ, ನೀವು ಒಂದು 12 ಆರೆಂಜ್ ತಿಂದರೆ ನಿಮಗೇನು ವಿಟಮಿನ್ ಸಿ ಸಿಗುತ್ತೆ ನಿಮ್ಗೆ ಅದು ಸಿಗುತ್ತೆ. ಅದಷ್ಟೇ ಅಲ್ಲ, ನೀವು ಹಾಲಿನಲ್ಲಿ ಏನು ಕ್ಯಾಲ್ಶಿಯಂ ಸಿಗುತ್ತೆ ಅಂತ ನೀವು ಹಾಲು ಕುಡಿತೀರಲ್ಲ ಅದರದ್ದು 17ರಷ್ಟು ಕ್ಯಾಲ್ಶಿಯಂ ನಿಮಗೆ ಒಂದು ನುಗ್ಗೆ ಸೊಪ್ಪಲ್ಲಿ ಸಿಗುತ್ತೆ. ನಾನು ಬಾಳೆಹಣ್ಣು ತಿಂತೀನಿ, ನನಗೆ ಪೊಟ್ಯಾಷಿಯಮ್ ಬೇಕು ಅಂತ ಬಾಳೆಹಣ್ಣು ತಿನ್ನೋರು ನೀವು ಈ ಒಂದು ಪೌಡರ್ನ ಕನ್ಸ್ಯೂಮ್ ಮಾಡಲಿಕ್ಕೆ ಶುರು ಮಾಡಿದ್ರೆ 15 ಬಾಳೆಹಣ್ಣು ತಿಂದರೆ ನಿಮಗೆ ಏನು ಪೊಟ್ಯಾಷಿಯಮ್ ಸಿಗುತ್ತೆ ಅದು ಈ ಒಂದು ಸೊಪ್ಪಲ್ಲಿ ಸಿಗುತ್ತೆ. ಅದಷ್ಟೇ ಅಲ್ಲ, ನಾನು ಸ್ಪಿನಾಚ್ ತಿಂತೀನಿ, ನನಗೆ ಐರನ್ ಕಂಟೆಂಟ್ ಬೇಕು ಅಂತ ನಿಮಗೇನಾದರೂ ನೀವು ಸ್ಪಿನಾಚ್ನ ತಿಂತಾಯಿದ್ರೆ 25ರಷ್ಟು ಒಂದು ಸ್ಪಿನಾಚಲ್ಲಿ ಏನು ಐರನ್ ಇರುತ್ತೆ ಅದರದ್ದು 25ರಷ್ಟು ಐರನ್ ಕಂಟೆಂಟು ನಿಮಗೆ ಈ ನುಗ್ಗೆ ಸೊಪ್ಪಲ್ಲಿ ಸಿಗುತ್ತೆ. ಇದಿಷ್ಟೇ ಅಲ್ಲ, ನಾನು ಯೋಗರ್ಟ್ನ ತೊಗೊಳ್ತಾ ಇದ್ದೀನಿ, ನನಗೆ ಪ್ರೋಟೀನ್ ಡಿಫಿಷಿಯನ್ಸಿ ಇದೆ ಅಂತ ಅಂದರೆ 9ರಷ್ಟು ಪ್ರೋಟೀನ್ ಯೋಗರ್ಟಲ್ಲಿ ಏನಿರುತ್ತೆ ಅದರದ್ದು 9ರಷ್ಟು ಪ್ರೋಟೀನ್ ನಿಮಗೆ ಈ ನುಗ್ಗೆ ಸೊಪ್ಪಿನಲ್ಲಿ ಸಿಗುತ್ತೆ. ಹಾಗಾಗಿ ಇದನ್ನು ಪ್ರಪಂಚದಲ್ಲೇ ಒಂದು ಸೂಪರ್ ಫುಡ್ ಅಂತ ಕರೀತಾರೆ. ಹೇಗೆ ಇದು ಇಷ್ಟೊಂದು ಹೆಲ್ತ್ ಬೆನಿಫಿಟ್ ಕೊಡುತ್ತೆ ಅಂತಂದರೆ ಇದು ನಮ್ಮ ರಕ್ತನಾಳಗಳ ಒಳಗಡೆ ಸೇರಿಕೊಳ್ಳುತ್ತೆ. ಹಾಗಾಗಿ ಇದರದ್ದು ಇಷ್ಟು ಬೆನಿಫಿಟ್ಸು ನಮಗೆ ಸಿಗುತ್ತೆ. ಸೊ ಇಷ್ಟು ಒಂದು ಒಳ್ಳೆಯ ಬೆನಿಫಿಟ್ಸ್ ಇರ್ತಕ್ಕಂತಹ ನುಗ್ಗೆ ಸೊಪ್ಪನ್ನ ನಿಮ್ಮ ಮನೆಯ ಅಂಗಳದಲ್ಲಿ ನೀವು ಇದನ್ನು ಬೆಳಿಬೋದು. ಈಗ ಬೆಳೆದ ತಕ್ಷಣ ಇದನ್ನು ಮಾರ್ತೀನಿ ಅಂತ ಅಂದರೆ ಅದನ್ನು ಮಾರ್ಬೋದು. ಅಥವಾ ಯಾವುದೇ ಒಂದು ಪ್ರಾಡಕ್ಟ್ನ ನೀವು ಒಂದು ಬೈ ಪ್ರಾಡಕ್ಟಾಗಿ ಅಥವಾ ಅದರಿಂದ ಇನ್ನೊಂದು ಪ್ರಾಡಕ್ಟ್ ಮಾಡಿದಾಗ ನೀವು ಅದರಲ್ಲಿ ಹೆಚ್ಚು ಲಾಭವನ್ನು ಗಳಿಸಬಹುದು. ಸೊ ಈಗ ನುಗ್ಗೆ ಸೊಪ್ಪು ಬೆಳೆದ್ವಿ, ಇದರಿಂದ ಏನು ಮಾಡ್ಬೋದು ಅಂತ ಅಂದರೆ ನಮ್ಮ ಸಂಸ್ಥೆಯಲ್ಲಿ ಕೂಡ ಒಂದು 3 ಪ್ರಾಡಕ್ಟ್ನ ಮಾಡ್ತಿದ್ದೀವಿ. ನೀವು ಈ ಒಂದು 3 ಪ್ರಾಡಕ್ಟ್ನ ಮಾಡ್ಬೋದು. ಏನು? ಮೊದಲನೇದಾಗಿ ಆ ಒಂದು ಸೊಪ್ಪನ್ನು ನೀವು ಡಿಹೈಡ್ರೇಟ್ ಮಾಡಿ, ಅಂದರೆ ಅದರಲ್ಲಿರ್ತಕ್ಕಂಥ ಒಂದು ನೀರಿನ ಅಂಶವನ್ನು ತೆಗೆದು ಅದನ್ನು ಪೌಡರ್ ಮಾಡಿ ಅದನ್ನು ಮಾರಬಹುದು. ಅದನ್ನು ಮೊರಿಂಗಾ ಪೌಡರ್ ಅಂತ ನೀವು ಸೇಲ್ ಮಾಡ್ಬೋದು. ಇದನ್ನು ಜನ ಯಾವ ರೀತಿಯಲ್ಲಿ ಸೇವಿಸ್ಬೋದು? ಇದನ್ನು ಒಂದು ಗ್ರೀನ್ ಟೀ ರೀತಿಯಲ್ಲಿ ಇದನ್ನು ಸೇವಿಸ್ಬೋದು. ಓಕೆ, ಅದರ ಜೊತೆಗೆ ನಾನು ಇದನ್ನು ರುಚಿಕರವಾಗಿ ಏನಾದ್ರು ಮಾಡ್ಬೋದಾ ಅಂತ ಅಂದರೆ ಖಂಡಿತ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ನೀವು ಮಾಡ್ಬೋದು. ಇವತ್ತಿನ ದಿನ ತುಂಬ ಬೇಡಿಕೆಯಲ್ಲಿದೆ. ಈ ಒಂದು ಚಟ್ನಿ ಪುಡಿನ ನೀವು ಮಾಡಿದಾಗ ನಿಮ್ಮ ಒಂದು ಇನ್ಕಮ್ ಕೂಡ ಇದರಲ್ಲಿ ಇನ್ಕ್ರೀಸ್ ಆಗುತ್ತೆ. ಇದಿಷ್ಟೇ ಅಲ್ಲ, ನೀವು ನುಗ್ಗೆ ಸೊಪ್ಪಿನಲ್ಲಿ ಒಂದು ಸೂಪ್ ಕೂಡ ಮಾಡ್ಬೋದು. ನೀವು ಹೇಗೆ ಒಂದು ಟೊಮೆಟೊ ಸೂಪ್ ಅಂತ ಮಾಡ್ತೀರಾ ಅದೇ ಥರ ಒಂದು ನುಗ್ಗೆ ಸೊಪ್ಪಿನ ಯೂಸ್ ಮಾಡಿಕೊಂಡು ನೀವು ಒಂದು ಸೂಪ್ನ ಮಾಡ್ಬೋದು. ಇದನ್ನು ಜನ ಸೂಪಾಗಿ ಸೇವಿಸ್ಬೋದು.
ಸೊ ಒಂದು ನುಗ್ಗೆ ಸೊಪ್ಪನ್ನ ಬರೀ ಸೊಪ್ಪನ್ನೇ ಪುಡಿ ಮಾಡಿನೂ ಸೇಲ್ ಮಾಡ್ಬೋದು, ಅದ್ರ ಜೊತೆ ವ್ಯಾಲ್ಯೂ ಆ್ಯಡೆಡ್ ಆಗಿ ಇದನ್ನು ಸೂಪ್ ಆಗಿ ಕೂಡ ಸೇಲ್ ಮಾಡ್ಬೋದು, ಇದನ್ನು ಚಟ್ನಿ ಪುಡಿಯಾಗಿ ಕೂಡ ನೀವು ಇದನ್ನು ಸೇಲ್ ಮಾಡ್ಬೋದು. ಅದಷ್ಟೇ ಅಲ್ಲದೆ ಆ ಒಂದು ಎಲೆಗಳನ್ನು ಕೂಡ ಸೇಲ್ ಮಾಡ್ಬೋದು. ಸುಮಾರು ಜನ ಅದನ್ನು ಸಾಂಬಾರಿಗಾಗಲಿ ಇದಕ್ಕೆ ಯೂಸ್ ಮಾಡ್ತಾರೆ. ಸೊ ನಮ್ಮ ಮನೆಯ ಅಂಗಳದಲ್ಲೇ ಒಂದು ಪದಾರ್ಥವನ್ನು ಬೆಳಿಬೋದು, ಅದು ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಕೊಡುತ್ತೆ ಜನಕ್ಕೆ. ಸೊ ಜನರ ಆರೋಗ್ಯಕ್ಕೂ ನಾವು ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ತಾಯಿದ್ದೀವಿ, ಸೊಸೈಟಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡ್ತಿದ್ದೀವಿ. ಇದ್ರ ಜೊತೆ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಒಂದು ತುಂಬ ದೊಡ್ಡ ಅವಕಾಶ. ಇದಕ್ಕೆ ನಿಮಗೆ ತುಂಬ ದೊಡ್ಡ ಸೆಟಪಿನ ಅವಶ್ಯಕತೆ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಇದು ಮೂರನ್ನು ನೀವು ಮಾಡ್ಬೋದು. ಒಂದು ಡ್ರೈ ಮಾಡ್ಬಿಟ್ಟು ನೀವು ಮಿಕ್ಸಿನಲ್ಲಿ ಪುಡಿ ಮಾಡಿ ಕೊಡ್ಬೋದು. ಅದನ್ನು ಸೂಪ್ ಮಾಡಲಿಕ್ಕೆ ಇನ್ನೊಂದಷ್ಟು ಪದಾರ್ಥಗಳು ಬೇಕಾಗತ್ತೆ, ಅದನ್ನು ಯೂಸ್ ಮಾಡಿ ನೀವು ಸೂಪ್ ಮಾಡ್ಬೋದು. ಚಟ್ನಿ ಪುಡಿ ಮಾಡಲಿಕ್ಕೆ ಒಂದು ಮಿಕ್ಸಿ. ಸೊ ಒಂದು ಹುರಿಲಿಕ್ಕೆ ಸ್ಟವ್ ಮತ್ತು ಪಾತ್ರೆಗಳು ನಿಮ್ಮ ಮನೇಲಿರುತ್ತೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬೇಕಾಗಿಲ್ಲ. ಸೊ ಮನೇಲಿರ್ತಕ್ಕಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಆ ಒಂದು ನುಗ್ಗೆ ಸೊಪ್ಪಿನಿಂದ ಈ ಒಂದು ಪದಾರ್ಥಗಳನ್ನ ಮಾಡಿದ್ರೆ ನಿಮಗೆ ಖಂಡಿತ ಒಂದು ಒಳ್ಳೆ ಬಿಸ್ನೆಸ್ ಮಾಡೆಲ್ ಆಗುತ್ತೆ. ಹೆಚ್ಚಿನ ಜನ ಇವತ್ತಿನ ದಿನ ಆರೋಗ್ಯಕರವಾದಂತಹ ಪದಾರ್ಥಗಳು ಬೇಕು ಅಂತ ಹುಡುಕ್ತಿದ್ದಾರೆ. ಅದರಲ್ಲಿ ಈ ಒಂದು ಬಿಸ್ನೆಸ್ ಮಾಡೆಲ್ ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ. ಸೊ ನಮ್ಮ ಒಂದು ಸಂಸ್ಥೆ ದಿ ಮಸಾಲಾನಲ್ಲಿ ಕೂಡ ನಾವು ಮೊರಿಂಗಾ ಸೂಪ್ ಪೌಡರ್ಸ್ ಕೊಡ್ತಿದ್ದೀವಿ, ಮೊರಿಂಗಾ ಪೌಡರ್ ಕೊಡ್ತಿದ್ದೀವಿ ಮತ್ತು ಮೊರಿಂಗಾ ಚಟ್ನಿ ಪುಡಿ ಕೊಡ್ತಿದ್ದೀವಿ. ತುಂಬ ಜನ ಇದನ್ನು ಇಷ್ಟಪಟ್ಟು ಇದನ್ನು ತಗೊಳ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ನಾನು ತೊಗೊಳ್ತೀನಿ, ಸ್ವಲ್ಪ ಬಾಡಿ ಎಕ್ಸೆಸ್ ಆಫ್ ಹೀಟ್ ಆಗುತ್ತೆ, ನಿಲ್ಲಿಸ್ಬಿಟ್ಟೆ ಅಂತ. ಖಂಡಿತ ನಿಲ್ಲಿಸಬೇಡಿ. ನಿಮ್ಮ ಬಾಡಿ ಎಕ್ಸೆಸ್ ಆಫ್ ಹೀಟ್ ಆಗುತ್ತೆ ಅಂತ ಅಂದರೆ ನೀವು ನೀರಿನ ಅಂಶವನ್ನು ಜಾಸ್ತಿ ತೊಗೊಳ್ಳಿ, ನಿಮ್ಮ ವಾಟರ್ ಇಂಟೇಕ್ನ ಜಾಸ್ತಿ ಮಾಡಿ. ಅದು ನಿಮ್ಮ ಬಾಡಿನ ಎಕ್ಸೆಸ್ ಆಫ್ ಹೀಟ್ ಮಾಡೋದಿಲ್ಲ. ಸೊ ಇದೊಂದನ್ನು ನೀವು ಮಾಡಿಕೊಂಡು ಈ ಒಂದು ಪ್ರಾಡಕ್ಟ್ನ ತೊಗೊಳ್ಳಿ. ಜಾಸ್ತಿ ಆಯಿತಾ ಪ್ರತಿದಿನ ತೊಗೊಳ್ಳೋ ಬದಲು 2 ದಿನ ತೊಗೊಳ್ಳಿ, 3 ದಿನ ತೊಗೊಳ್ಳಿ, ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಿರುತ್ತೆ. ಸೊ ನಾನು ಒಂದು ಬಿಸ್ನೆಸ್ ಟಿಪ್ಪಾಗಿ ಏನು ಹೇಳ್ತೀನಿ, ನಿಮ್ಮ ಮನೆಯಲ್ಲೇ ನೀವೊಂದು ಪ್ರಾಡಕ್ಟ್ನ ಗಿಡನ ಬೆಳೆಸ್ಬೋದು. ಆ ಗಿಡದಿಂದ 3 ಬೈ ಪ್ರಾಡಕ್ಟಾಗಿ ನೀವು ಮಾಡ್ಬೋದು. ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಯುಟೆನ್ಸಿಲ್ಸ್ನ ಪಾತ್ರೆಗಳನ್ನ ಯೂಸ್ ಮಾಡಿಕೊಂಡು ನೀವು ಈ ಪ್ರಾಡಕ್ಟ್ನ ಮಾಡ್ಬೋದು. ಇದೊಂದು ದೊಡ್ಡ ಉದ್ಯಮವಾಗಿ ನೀವು ಖಂಡಿತ ಇದನ್ನು ಬೆಳೆಸ್ಬೋದು. ಈಗ ಪ್ರಾಡಕ್ಟ್ ಮಾಡೋದನ್ನು ನಾನು ತಿಳಿಸ್ಕೊಟ್ಟೆ, ಇದನ್ನು ಮಾರ್ಕೆಟಿಂಗ್ ಮಾಡೋದು ಹೇಗೆ ಅಂತ ನೀವೇನಾದ್ರು ಕೇಳಿದ್ರೆ, ಫಸ್ಟು ಈ ಪ್ರಾಡಕ್ಟ್ನ ಮಾಡಿ. ಈ ಪ್ರಾಡಕ್ಟ್ನ ಮಾಡಿದ್ಮೇಲೆ ನಾನು ನಿಮಗೆ ಏನು ಹೆಲ್ತ್ ಬೆನಿಫಿಟ್ಸ್ ನಿಮಗೆ ಹೇಳಿದೆ ಅದನ್ನು ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ಲು, ನಿಮ್ಮ ಒಂದು ರಿಲೇಟಿವ್ಸು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಬನ್ನಿ. ನಿಮ್ಮ ಇಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಈ ಒಂದು ಹೆಲ್ತ್ ಬೆನಿಫಿಟ್ಸ್ನ ನೀವು 4 ಜನಕ್ಕೆ ಹೇಳಿ ಒಂದು ಪ್ರಾಡಕ್ಟ್ ಸ್ಯಾಂಪಲ್ ಆಗಿ ಕೊಡಿ. ಅವರು ಅದನ್ನು ಟ್ರೈ ಮಾಡ್ತಾರೆ. ಈ ಒಂದು ಪ್ರಾಡಕ್ಟಲ್ಲಿ ಒಂದು 6 ತಿಂಗಳು ತೊಗೊಳತ್ತೆ ಅದರದ್ದು ರಿಸಲ್ಟ್ ನೋಡೋಕ್ಕೆ ಅನ್ನೋದಿಲ್ಲ. ಇವತ್ತಿನ ದಿನ ಬೆಳಗ್ಗೆ ಈ ಪ್ರಾಡಕ್ಟ್ನ ಫಾರ್ ಎಕ್ಸಾಂಪಲ್ ನುಗ್ಗೆ ಸೊಪ್ಪು ಪೌಡರ್ನ ಇವತ್ತು ಗ್ರೀನ್ ಟೀ ಹಾಕಿ ಕುಡಿದ್ರೆ ನಾಳೆ ಬೆಳಗ್ಗೆನೇ ಅವ್ರಿಗೆ ಎನರ್ಜಿ ಜಾಸ್ತಿ ಇರುತ್ತೆ ನೆನ್ನೆಗೆ ಕಂಪೇರ್ ಮಾಡಿದ್ರೆ. ಸೊ ಅಷ್ಟು ಇಮಿಡಿಯೇಟ್ ಎಫೆಕ್ಟು ಈ ಒಂದು ಪದಾರ್ಥದಲ್ಲಿರುತ್ತೆ. ಹಾಗಾಗಿ ನಿಮ್ಮ ಒಂದು ಫಸ್ಟ್ ಸರ್ಕಲಲ್ಲಿ, ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ಲು, ನಿಮ್ಮ ಒಂದು ಫ್ಯಾಮಿಲಿ ಸರ್ಕಲಲ್ಲೇ ಈ ಒಂದು ಪ್ರಾಡಕ್ಟ್ನ ನೀವು ಮಾರ್ಕೆಟ್ ಮಾಡ್ತಾ ಬನ್ನಿ. ಅದು ಆಟೋಮೆಟಿಕಲಿ ಅವ್ರು ಒಂದು ಸರಿ ಸ್ಟಾರ್ಟ್ ಮಾಡಿದ್ಮೇಲೆ ಹಂಗೆ ನಿಮಗೆ ರೆಫರೆನ್ಸಸ್ ಶುರು ಆಗುತ್ತೆ. ಅದಾದಮೇಲೆ ನೀವು ಬೇಕಾದ್ರೆ ಅದರದ್ದೇ ಆದಂಥ ಒಂದು ಪ್ಯಾಕೇಜಿಂಗ್ ಸಿಸ್ಟಮ್ನ ಮಾಡಿಕೊಂಡು ಅದಾದಮೇಲೆ ಮಾರ್ಕೆಟಲ್ಲಿ ನೀವು ಅದನ್ನು ತೊಗೊಂಬರ್ಬೋದು. ನಿಮ್ಮ ಮನೆ ಹತ್ತಿರದಲ್ಲೇ ಒಂದು ಯಾವುದೋ ಒಂದು ಸ್ಟೋರ್ ಹತ್ರ ಮಾತಾಡಿ, ಒಂದು ಸೂಪರ್ ಮಾರ್ಕೆಟ್ ಇರ್ಬೋದು, ಇದ್ರದ್ದು ಬೆನಿಫಿಟ್ಸ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ಒಂದು ಸ್ಯಾಂಪಲ್ ಅವ್ರಿಗೆ ಕೊಡಿ, ಅವ್ರು ಟ್ರೈ ಮಾಡಲಿ. ಅದರದ್ದು ಶಕ್ತಿ ಅವ್ರಿಗೆ ಗೊತ್ತಾಗುತ್ತೆ. ಆಟೋಮೆಟಿಕಲಿ ಆಮೇಲೆ ನಿಮಗೆ ಅವ್ರ ಶಾಪಲ್ಲಿ ಇಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇದಿಷ್ಟೇ ಅಲ್ಲದೆ ಆನ್ಲೈನ್, ಇವತ್ತಿನ ದಿನ ಪ್ರತಿಯೊಂದು ಆನ್ಲೈನಲ್ಲೇ ಮಾರಾಟ ಆಗ್ತಾಯಿದೆ. ನಿಮ್ಮದೇ ಆದಂಥ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದಕ್ಕೂ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಒಂದು ಫೇಸ್ಬುಕ್ ಪೇಜ್ ಆಗಲಿ, ಒಂದು ಇನ್ಸ್ಟಾಗ್ರಾಮ್ ಪೇಜ್ ಆಗಲಿ, ಇದು ಯಾವುದನ್ನು ಬೇಕಾದ್ರೂ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಇದ್ರದ್ದು ಬೆನಿಫಿಟ್ಸ್ ಹೇಳಬೇಕಷ್ಟೇ. ನೀವು ಇದನ್ನು ಮಾರೋದಕ್ಕೆ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಜನರು ಇವತ್ತಿನ ದಿನ ಆರೋಗ್ಯಕರವಾದಂತಹ ಪದಾರ್ಥಗಳನ್ನ ಹುಡುಕಿದ್ದಾರೆ. ಅವರಿಗೆ ನೀವು ಈ ಇಷ್ಟು ಬೆನಿಫಿಟ್ಸ್ ಇದೆ ಅಂತ ನೀವು ಅಷ್ಟೇ ಹೇಳಬೇಕು. ಆ ಪ್ರಾಡಕ್ಟ್ ನಮ್ಮಲ್ಲಿ ಸಿಗುತ್ತೆ ಅಂತ ಅಷ್ಟೇ ಹೇಳಬೇಕು. ಇದು ಆಯಿತು ಅಂದರೆ ಆಟೋಮೆಟಿಕಲಿ ನಿಮಗೆ ಸೇಲ್ಸ್ ಇರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.